ಭಾರತ ಮತ್ತು ಅಮೆರಿಕ ಟ್ರೇಡ್ ಡೀಲ್ನಲ್ಲಿ ದಿಢೀರನೇ ಬದಲಾವಣೆ ಆಗಿದೆ. ಧಾನ್ಯಗಳಿಗೆ ಭಾರತದಲ್ಲಿ ಕಡಿಮೆ ತೆರಿಗೆ, ಅಂದರೆ ಕೆಲವು ಧಾನ್ಯಗಳೇನಿದ್ದಾವೆ ಅಮೆರಿಕದ ಧಾನ್ಯಗಳು, ಆ ಧಾನ್ಯಗಳಿಗೆ ಭಾರತದಲ್ಲಿ ಕಡಿಮೆ ತೆರಿಗೆಯನ್ನು ವಿಧಿಸಲಾಗುತ್ತೆ. ಶೂನ್ಯ ತೆರಿಗೆ ಪ್ರಸ್ತಾಪವನ್ನು ಕೈಬಿಟ್ಟು ಅಮೆರಿಕ ಪರಿಷ್ಕೃತ ಫ್ಯಾಕ್ಟ್ ಶೀಟನ್ನು ಈಗ ಜಾರಿ ಮಾಡ್ತಾ ಇದೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಮಂಗಳವಾರ ಬಿಡುಗಡೆ ಮಾಡಿದಂತಹ ತನ್ನ ಫ್ಯಾಕ್ಟ್ ಶೀಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಬುಧವಾರ 3 ಮಹತ್ವದ ಬದಲಾವಣೆಗಳನ್ನು ಮಾಡಿದೆ. ಹೊಸದಾಗಿ ಫ್ಯಾಕ್ಟ್ ಶೀಟನ್ನು ಈಗ ಬಿಡುಗಡೆ ಮಾಡ್ತಾ ಇದೆ. ಈ ಪರಿಷ್ಕೃತ ಫ್ಯಾಕ್ಟ್ ಶೀಟ್ನಲ್ಲಿ ಭಾರತದ ತೆರಿಗೆ ವಿನಾಯಿತಿ ಅಥವಾ ರದ್ದತಿಗೆ ಒಳಗಾಗುವಂತಹ ಅಮೆರಿಕದ ಕೃಷಿ ಉತ್ಪನ್ನಗಳ ಪಟ್ಟಿಗಳಿಂದ ಧಾನ್ಯಗಳನ್ನು ಕೈಬಿಡಲಾಗಿದೆ. ಜೊತೆಗೆ ಅಮೆರಿಕದಿಂದ ಇಂಧನ ಸೇರಿ 45 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಮುಂದಿನ 5 ವರ್ಷಗಳಲ್ಲಿ ಖರೀದಿಸೋದಾಗಿ ಭಾರತ ಬದ್ಧತೆಗಳನ್ನು ವ್ಯಕ್ತಪಡಿಸಿದೆ ಅಂತ, ಸಾಲಿನ ಬದಲು ಈಗ ಖರೀದಿ ಮಾಡೋದಕ್ಕೆ ಉದ್ದೇಶಿಸಿದೆ ಅಂತ ಬದಲಾವಣೆ ಮಾಡಲಾಗಿದೆ. ಅಂದರೆ ಕೆಲವು ಏನು ಧಾನ್ಯಗಳಿದ್ದಾವೆ ಅದನ್ನು ಖರೀದಿ ಮಾಡೋದಕ್ಕೆ ಭಾರತ ಬದ್ಧತೆ ವ್ಯಕ್ತಪಡಿಸಿದೆ ಅಂತ ಹೇಳಲಾಗಿತ್ತು. ಅದರ ಬದಲಾಗಿ ಈಗ ಖರೀದಿ ಮಾಡೋದಕ್ಕೆ ಉದ್ದೇಶ ಮಾಡ್ತಾ ಇದೆ ಭಾರತ ಅಂತ ಬದಲಾವಣೆ ಮಾಡಲಾಗಿದೆ. ಏನೋ ಡಿಜಿಟಲ್ ಸೇವೆಗಳ ಮೇಲಿನ ತೆರಿಗೆಗಳನ್ನು ಭಾರತ ರದ್ದು ಮಾಡೋದಕ್ಕೆ ತೀರ್ಮಾನ ಮಾಡಿದೆ ಅನ್ನುವಂತಹ ವಾಕ್ಯವನ್ನು ಕೂಡ ತೆಗೆದುಹಾಕಲಾಗಿದೆ. ಇನ್ನು ಧಾನ್ಯಗಳು ಪದಕ್ಕೆ ಕೋಕ್ ಕೂಡ ನೀಡಲಾಗಿದೆ. ಅಂದರೆ ಧಾನ್ಯಗಳಿಗೆ ನಾವು ತೆರಿಗೆ ಮುಕ್ತ ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಬಳಕೆ ಮಾಡಲಾಗಿತ್ತು. ಅದಕ್ಕೂ ಕೂಡ ಈಗ ಕೋಕ್ ನೀಡಲಾಗಿದೆ. ಭಾರತದಲ್ಲಿ ತೆರಿಗೆ ವಿನಾಯಿತಿ ಅಥವಾ ಸಂಪೂರ್ಣ ತೆರಿಗೆ ರದ್ದತಿ, ಶೂನ್ಯ ತೆರಿಗೆ ವ್ಯಾಪ್ತಿಗೆ ಬರುವಂತಹ ಅಮೆರಿಕದ ಕೃಷಿ ಉತ್ಪನ್ನಗಳ ಪಟ್ಟಿಯಿಂದ ಧಾನ್ಯಗಳನ್ನು ಕೈ ಬಿಡಲಾಗಿದೆ. ಅಂದರೆ ಶೂನ್ಯ ತೆರಿಗೆಯನ್ನು ಏನು ವಿಧಿಸಲಾಗ್ತಾ ಇತ್ತು ಅದರಿಂದ ಇದನ್ನು ಕೈ ಬಿಡಲಾಗಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಏನೇನು ಬದಲಾವಣೆ ಮಾಡಿದೆ ಅಮೆರಿಕ ಅಂತ ನೋಡೋದಾದರೆ, ಅಮೆರಿಕದಿಂದ ಬರುವಂತಹ ಧಾನ್ಯಗಳಿಗೆ ತೆರಿಗೆ ವಿನಾಯಿತಿ ನೀಡಲಾಗ್ತಾ ಇದೆ. ತೆರಿಗೆ ರದ್ದು ಪ್ರಸ್ತಾಪ ಇತ್ತು, ಈಗ ಧಾನ್ಯಗಳ ಹೆಸರೇನಿತ್ತು ಅದನ್ನೇ ಕೈ ಬಿಡಲಾಗಿದೆ. 45 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಅಮೆರಿಕದಿಂದ 5 ವರ್ಷದಲ್ಲಿ ಖರೀದಿ ಮಾಡೋದಕ್ಕೆ ಭಾರತ ಬದ್ಧತೆ ವ್ಯಕ್ತಪಡಿಸಿತ್ತು ಅಂತ ಬರೆಯಲಾಗಿತ್ತು. ಈಗ ಬದ್ಧತೆಯನ್ನು ತೆಗೆದು ಉದ್ದೇಶ ಇದೆ ಅನ್ನುವಂಥದ್ದನ್ನು ಈಗ ಬಳಕೆ ಮಾಡಲಾಗಿದೆ. ಇನ್ನು ಡಿಜಿಟಲ್ ಸೇವೆಗಳ ಮೇಲಿನ ತೆರಿಗೆ ಏನಿದೆ ಅದನ್ನು ಭಾರತ ರದ್ದು ಮಾಡೋದಕ್ಕೆ ತೀರ್ಮಾನ ಮಾಡಿದೆ ಅನ್ನುವಂತಹ ಒಂದು ವಾಕ್ಯವನ್ನು ಅಮೆರಿಕ ಬಳಕೆ ಮಾಡಿತ್ತು. ಅದನ್ನು ಕೂಡ ಈಗ ತೆರವು ಮಾಡಲಾಗಿದೆ ಈ ಒಂದು ಹೊಸ ಶೀಟ್ನಲ್ಲಿ. ಇನ್ನು ವ್ಯಾಪಾರ ಒಪ್ಪಂದ ವಿರೋಧಿಸಿ ಇವತ್ತು ಭಾರತ ಬಂದ್ ಕೂಡ ಕೈಗೊಳ್ಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶೂನ್ಯ ತೆರಿಗೆಯನ್ನು ಹಾಕೋದಾದರೆ ನಮ್ಮ ರೈತರು ಅಮೆರಿಕಾದ ರೈತರ ಜೊತೆಲಿ ಕಾಂಪಿಟೇಷನ್ ಮಾಡೋದು ಹೇಗೆ? ಯಾಕಂದರೆ ಅಮೆರಿಕ ಸರಿಸುಮಾರು $80,000 ಅಷ್ಟು ಅಲ್ಲಿ ರೈತರಿಗೆ ಸಬ್ಸಿಡಿ ಕೊಡುತ್ತೆ, ಪ್ರತಿ ರೈತನಿಗೂ ಕೂಡ. ನಮ್ಮ ರೈತರಿಗೆ ಸಿಗುವಂತಹ ಸಬ್ಸಿಡಿ ಎಷ್ಟು ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಡಾಲರನ್ನು ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಅನ್ನುವಂಥದ್ದನ್ನು ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಅಷ್ಟು ಹಣವನ್ನು ಅಲ್ಲಿ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಆದರೆ ನಮ್ಮ ಸರ್ಕಾರ ಕೊಡ್ತಾ ಇರುವಂಥದ್ದು ಎಷ್ಟು ಅಂತ ಈಗ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾವು ನ್ಯಾಯಯುತವಾಗಿ ಕೊಡಬೇಕಾಗಿರುವಂತಹ ಒಂದು ಬೆಂಬಲ ಬೆಲೆ ಏನಿತ್ತು ಆ ಬೆಲೆಯನ್ನು ಸರಿಯಾಗಿ ಘೋಷಣೆ ಮಾಡಿ ಅಂತಂದರೆ ಅದನ್ನು ಘೋಷಣೆ ಮಾಡೋದಿಲ್ಲ. ಆದರೆ ಅಮೆರಿಕಾಗೆ ನೀವು ಶೂನ್ಯ ತೆರಿಗೆ ಹಾಕ್ತಾ ಇದ್ದೀರಿ ಅಂತ ರೈತರು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಭಾರತ ಬಂದ್ಗೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಕಾರ್ಮಿಕ ಸಂಘಟನೆಗಳು ಕೂಡ ಕೈ ಜೋಡಿಸ್ತಾ ಇದ್ದಾವೆ. ಹೀಗಾಗಿ ಬಂದ್ಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇದರ ಜೊತೆಗೆ ಇಲ್ಲಿ ಎದುರಾಗ್ತಾ ಇರುವಂತಹ ಒಂದು ಪ್ರಶ್ನೆ, ಯಾವುದೇ ಒಂದು ವಿಚಾರಗಳನ್ನು ಸ್ಪಷ್ಟಪಡಿಸಬೇಕಾದರೂ ಕೂಡ, ಅಂದರೆ ಏನೋ ಒಂದು ಪ್ರೆಸ್ ರಿಲೀಸ್ ಅಂತ ಆದರೂ ಕೂಡ ಭಾರತ ಸರ್ಕಾರ ಮಾಡಬೇಕಾಗಿತ್ತು ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ. ಈ ಡೀಲ್ಗೆ ಸಂಬಂಧಪಟ್ಟಂತೆ ಏನೇನು ಇರಬೇಕು ಏನೇನು ಇರಬಾರ್ದು ಅನ್ನುವಂಥದ್ದನ್ನು ಭಾರತ ಸರ್ಕಾರ ನಿರ್ಧಾರ ಮಾಡಬೇಕಾಗಿತ್ತು. ಆದರೆ ಟ್ರಂಪ್ ಅವರು ಇಲ್ಲಿ ಏಕಾಧಿಪತ್ಯವನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೂಡ ಕೇಳಿಬರ್ತಾ ಇದೆ. ಕೇವಲ ಡೊನಾಲ್ಡ್ ಟ್ರಂಪ್ ಅವರು ಮಾತ್ರ ಯಾಕೆ ಘೋಷಣೆ ಮಾಡ್ತಾ ಇದ್ದಾರೆ, ನಮ್ಮ ಸರ್ಕಾರ ಯಾಕೆ ಇದನ್ನೆಲ್ಲ ಘೋಷಣೆ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ರೈತರು ಎತ್ತುತ್ತಾ ಇರುವಂಥದ್ದು. ಇದಕ್ಕೆ ಯಾವ ರೀತಿಯಾಗಿ ಕೇಂದ್ರ ಉತ್ತರ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ವಿಪಕ್ಷದ ಕೆಲವು ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಟೀಕೆ ವ್ಯಕ್ತಪಡಿಸಿದ್ದಾರೆ. ಭಾರತವನ್ನೇ ಮಾರಾಟ ಮಾಡಿದೆ ಕೇಂದ್ರ ಸರ್ಕಾರ ಅಂತ ರಾಹುಲ್ ಗಾಂಧಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದ ಮೂಲಕವಾಗಿ ಭಾರತವನ್ನೇ ಮಾರಾಟ ಮಾಡಲಾಗಿದೆ, ಇದು ಹೋಲ್ಸೇಲ್ ಆಗಿ ಇಡೀ ಭಾರತದ ಶರಣಾಗತಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹೀಗಾಗಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಈಗಲಾದರೂ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಅಂತ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡಿದ್ದಾರೆ. ಆರೋಪವನ್ನು ಸಾಬೀತು ಮಾಡಿ ಅಂತ ಮತ್ತೊಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಮಾತನಾಡಿದ್ದಾರೆ. ನೀವು ರಾಹುಲ್ ಗಾಂಧಿ ಅವರನ್ನು ವಿಪಕ್ಷ ನಾಯಕ ಏನಾಗಿದ್ದೀರಿ, ನಿಮ್ಮ ಮಾತಿಗೆ ಪರಿಣಾಮಗಳು ಕೂಡ ಇರುತ್ತೆ. ಹೀಗಾಗಿ ಆರೋಪ ಏನು ಮಾಡ್ತಾ ಇದ್ದೀರಿ ಅದನ್ನು ಸಾಬೀತು ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ.
ಇನ್ನು ಮತ್ತೊಂದೆಡೆ ದೇಶವನ್ನು ಮಾರಾಟ ಮಾಡೋದಕ್ಕಾಗಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ದೇಶವನ್ನು ನಾವು ಮಾರಾಟ ಮಾಡೋದಕ್ಕಾಗಲ್ಲ, ಭಾರತವನ್ನು ಮಾರುವಂತಹ ಧೈರ್ಯ ಯಾರಿಗೂ ಇಲ್ಲ. WTOದಲ್ಲಿ ದೇಶವನ್ನು ಶರಣಾಗಿಸಿದ್ದೇ ಕಾಂಗ್ರೆಸ್ ಅಂತ ಅವರು ಕೂಡ ಆರೋಪ ಮಾಡಿದ್ದಾರೆ. ಇದಕ್ಕೆ ಯಾವ ರೀತಿಯಾಗಿ ಮತ್ತೆ ಆರೋಪ ಪ್ರತ್ಯಾರೋಪ ಕೇಳಿಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.